ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶಶಿ. ಬದುಕು ಎಂಬುದು ಒಂದು ಸಮುದ್ರದಂತೆ. ಇಲ್ಲಿ ಕಲಿಯುವುದು ಸಾಗರದಷ್ಟಿದೆ, ಕಲಿತವರು ಯಾರಿಲ್ಲಿ. ಹಾಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಾಜಮುಖಿ ಕೆಲಸದೊಂದಿಗೆ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬ ದಿಟ್ಟವಾದ ನಿಲುವನ್ನು ಹೊಂದಿರುವಂತಹ ಹಾಗೂ ಹಲವಾರು ಸಮಾಜಮುಖಿ ಕೆಲಸಗಳಿಂದ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತಹ ಒಬ್ಬ ಹೆಮ್ಮೆಯ ಸಾಧಕ ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಈ ಸಂದರ್ಶನದಲ್ಲಿ ನಾವು ಒಬ್ಬ ಅಸಾಮಾನ್ಯ ಸಾಧಕನ ಸಂದರ್ಶನ ಮಾಡಲಿಕ್ಕಿದ್ದೇವೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನನ್ನ ಹೆಸರು ವೆಂಕಟೇಶ್ ಭಂಡಾರಿ ಅಂತ, ಸುಶ್ರಾವ್ಯ ಮೆಲೋಡೀಸ್ ಮತ್ತು ಬದುಕು ಬೆಳಕು ಕಲಾ ಸಂಸ್ಥೆಯ ಅಧ್ಯಕ್ಷರು. ಈ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ಮುಂಚೆ ಒಂದು ಮಂಕುತಿಮ್ಮನ ಕಗ್ಗನ ಒಂದು ಸಾಲುಗಳನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಮಂಕುತಿಮ್ಮನ ಸಾಲಿನಲ್ಲಿ ಎಷ್ಟು ಅದ್ಭುತವಾಗಿ ನಮ್ಮ ಮಂಕುತಿಮ್ಮ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಡಿ ವಿಜಿಯವರು. ನಿಜವಾಗ್ಲೂ ಇಡೀ ಜೀವನದ ಒಂದು ಸಾರವನ್ನು ಈ ಮಂಕುತಿಮ್ಮನ ಕಗ್ಗದ ಸಾಲುಗಳಲ್ಲಿ ನಾವು ನೋಡಬಹುದು. ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ನಮ್ಮ ಬದುಕು ಬೆಳಕು ಕಲಾ ಸಂಸ್ಥೆ ಮತ್ತು ಸುಶ್ರಾವ್ಯ ಮೆಲೋಡೀಸ್ ತಂಡ ಇಷ್ಟು ನಮಗೆಲ್ಲ ಪ್ರೇರೇಪಣೆ ನೀಡಿ ನಮ್ಮ ಗುರುರಾಜ್ ಶುಗರ್ ಸರ್ ಅವರು ನಮ್ಮನ್ನು ಇಲ್ಲಿ ಕರೆಸಿ ನಮ್ಮ ಸಂದರ್ಶನ ಮಾಡ್ತಿದ್ದಾರೆ. ನಿಮಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸರ್. ವೆಂಕಟೇಶ್ ಭಂಡಾರಿ ಅವರು ಅಂತಂದರೆ ಸಂಗೀತ ಕ್ಷೇತ್ರದಲ್ಲಿ ಹಾಗೂ ಸಮಾಜಮುಖಿ ಕ್ಷೇತ್ರದಲ್ಲಿ ಹಲವಾರು ಹೆಸರುಗಳಿಂದನೇ ಗುರುತಿಸ್ಕೊಳ್ತಾ ಇದ್ದೀರಿ ಸರ್, ಹಾಗೂ ಗುರುತಿಸ್ಕೊಂಡಿದ್ದೀರಿ. ಸೊ ಈ ಸಮಾಜಮುಖಿ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಲು ಸರ್ ಪ್ರೇರಣೆ ಏನು ಸರ್? ಅದು ಪ್ರೇರೇಪಣೆ ಅಂತಂದ್ರೆ, ನಾನು MA ಮಾಡಬೇಕಾದ್ರೆ ಸರ್, MA ಮಾಸ್ಟರ್ ಡಿಗ್ರಿ ಮಾಡಬೇಕಾದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಾವು ಥೀಸಿಸ್ ಥೇರೀಸ್ ಎಲ್ಲ ಕೊಡ್ಬೇಕಾಗುತ್ತೆ. ಆ ಥೀಸಿಸ್ ಥೇರೀಸ್ ಕೊಡ್ಬೇಕಾದ್ರೆ ಕೊನೆಗೆ ಒಂದು ಕಾರ್ಯಕ್ರಮ, ಲಾಸ್ಟ್ ಕೊನೆಗೆ ಕಾರ್ಯಕ್ರಮ ಮಾಡ್ತಿರ್ತೀವಲ್ಲ, ಅಲ್ಲಿ ಒಬ್ರು ಮೊಹಮ್ಮದ್ ರಫಿ ಅಂತ ಹೇಳಿ ಒಬ್ಬ ಗಾಯಕರು. ಅವರು ಅವಾಗ ಇನ್ನೂ ಕ್ಯಾಸೆಟ್ ಲೋಕ ಸರ್, ಬಹುಶಃ ಐ ಥಿಂಕ್ 2003-04 ನಾನು ಹೇಳ್ತಾ ಇದ್ದೀನಿ. ಅವಾಗ ಇನ್ನೂ CDs ಅವೆಲ್ಲ ಅಷ್ಟು ಪ್ರಚಲಿತದಲ್ಲಿ ಇರಲಿಲ್ಲ. ಅವಾಗ ಕ್ಯಾಸೆಟ್ ಲೋಕ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅಲ್ಲಿಂದ ಹಾಡ್ಕೊಂತ ನಮ್ಮ ಜೊತೆ ಬಂದ್ರು ಅವರು ಸರ್, ಮೊಹಮ್ಮದ್ ರಫಿ ಅವರು. ಈಗನೂ ಇದ್ದಾರೆ ಅವರು, ಮೊಹಮ್ಮದ್ ರಫಿ ಅವರು ಸ್ವಾಗತಗಾರ ಅಂತ ಹೇಳಿ ಇನ್ನೂ ಕೆಲಸ ಮಾಡ್ತಿದ್ದಾರೆ. ನನಗೆ ಒಂಥರ ವಿಚಿತ್ರ ಆಯ್ತು, ಮೈಯೆಲ್ಲ ರೋಮಾಂಚನ ಆಯ್ತು. ಇನ್ನೊಂದು ಏನಪ್ಪಾ ಅಂತಂದ್ರೆ, ನನಗೆ ನಮ್ಮ ಅಜ್ಜಿಯವರು ಜಾನಪದ ಕಲಾವಿದರು. ನಮ್ಮ ತಂದೆಯವರ ತಾಯಿಯವರ ತಾಯಿ ಅಂದ್ರೆ ಮುತ್ತಜ್ಜಿ ಜಾನಪದ ಕಲಾವಿದರು. ಅಂದ್ರೆ ನಮ್ಮ ಇಡೀ ಕುಟುಂಬದಲ್ಲಿ ಯಾರಿಗೂ ಕಲೆಯ ಬಗ್ಗೆ ಅಥವಾ ಈ ಜನಪದ ಆಗ್ಲಿ ಇದು ಯಾವ್ದ್ರ ಬಗ್ಗೆ ಕಲೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಆಸಕ್ತಿನೂ ಇಲ್ಲ. ಅದು ನಮ್ಗೆ ಹೇಗೆ ಬಂತಂದ್ರೆ, ನಾನು ಬಹುಶಃ ಸವಾಯಿ ಗಂಧರ್ವ ಹಾಲ್ ಪಕ್ಕದಲ್ಲೇ ನಮ್ಮ ಮನೆ ಇರೋದ್ರಿಂದ ಪ್ರತಿ ಸಾರಿ ನಾನು ಕಲಾವಿದರನ್ನ ಹಿಂಗೆ ಒಳಗೆ ಹೋಗುವುದು ಬರುವುದನ್ನೆಲ್ಲ ನೋಡ್ತಾ ಇದ್ದೆ. ಅವ್ರಿಗೆ ಅಪ್ರಿಸಿಯೇಷನ್ ಕೊಡ್ಲಿಕ್ಕೆ ಬರ್ತಾ ಇದ್ರು, ಥ್ಯಾಂಕ್ಸ್ ಕೊಡ್ಲಿಕ್ಕೆ ಬರ್ತಾ ಇದ್ರು. ನನಗೆ ಒಂಥರ ಒಳಗಿಂದ ಏನೋ ಒಂದು ಪ್ರೇರೇಪಣೆ ಬರ್ತಾ ಇತ್ತು. ಏನ್ ಕಲಾವಿದರಿಗೆ ಇಷ್ಟೆಲ್ಲ ಇವರು ಗೌರವ ಕೊಡ್ತಾ ಇದಾರಲ್ಲ, ಇಷ್ಟು ಗೌರವ ಇದೆ ಕಲಾವಿದರಿಗೆ ಅಂತ ಹೇಳಿ. ಅರವಿಂದ್ ಸರ್ ಅವ್ರು ಬಂದಿರೋದಾಗ್ಲಿ, ಅನೇಕ ದೊಡ್ಡ ದೊಡ್ಡ ಉಮಾಶ್ರೀ ಮೇಡಮ್ ಅವ್ರು ಬಂದಿರೋದಾಗ್ಲಿ, ಅನೇಕ ಕಲಾವಿದರನ್ನೆಲ್ಲ ನಾನು ನೇರವಾಗಿ ಇಲ್ಲಿ ಸವಾಯಿ ಗಂಧರ್ವ ಪಕ್ಕದಲ್ಲೇ ಇರೋದ್ರಿಂದ ಪ್ರತಿಯೊಂದು ಕಾರ್ಯಕ್ರಮ ಅಂದ್ರೆ ಒಂದು 7th 8th ನಿಂದ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಅಲ್ಲಿ ಹೋಗಿ ಸ್ತಬ್ಧವಾಗಿ ಸುಮ್ಮನೆ ಹೋಗಿ ನೋಡ್ತಾ ಇದ್ದೆ. ಅವರೆಲ್ಲ ನನಗೆ ಇಂಡೈರೆಕ್ಟ್ಲಿ ನನಗೆ ಪ್ರೇರೇಪಣೆ ಕೊಟ್ಟಂಗಾಯ್ತು. ಹಿಂಗಾಗಿ ನಾನು ಈ ಸಂಗೀತ ಕ್ಷೇತ್ರ, ನಮ್ಮ ಜನಪದ, ನಮ್ಮ ಮುತ್ತಜ್ಜಿಯಿಂದ ಬಂದಂತಹ ಒಂದು ಕಲೆ ಇದು. ಎಲ್ಲಾದ್ರೂ ಒಂದು ಹಾಡು ಅಥವಾ ಏನಾದ್ರೂ ಒಂದು ಧ್ವನಿ ಕೇಳ್ತವಪ್ಪ ಅಂತಂದ್ರೆ ನನಗೆ ಏನೋ ಒಂಥರ ಮೈ ಎಲ್ಲ ರೋಮಾಂಚನ ಆಗೋದು. ಇದು ಏನ್ ಹಿಂಗ್ಯಾಕೆ ಆಗ್ತಾ ಇದೆ ಏನ್. ಆಮೇಲೆ ಧ್ವನಿಯಲ್ಲಿದೆ, ನಮ್ಮ ತಂದೆಯವರು ನನ್ನ ಕೈ ಹಿಡಿಯೋರು, ಎಲ್ಲಿ ಹೋಗ್ಬೇಡ ಅಂತ. ನಮ್ಮ ತಂದೆಯವರು ಎಲ್ಲಾದ್ರೂ ಇದ್ರೆ ನಾನು ಅಲ್ಲಿ ಸಂಗೀತ ಎಲ್ಲಿ ಧ್ವನಿ ಇದೆ ಅಲ್ಲಿ ಹೋಗಿ ನಾನು ನಿಂತು ಬಿಡೋನು. ಯಾಕೆ ಹಿಂಗ್ ಮಾಡ್ತಿ ಅಂತ ನಮ್ಮ ತಂದೆ, ಏನ್ ನನ್ಗೆ ಗೊತ್ತಿಲ್ಲ, ಅದು ಧ್ವನಿ ಕೇಳಿದ್ರೆ ನನ್ಗೆ ಏನಾಗುತ್ತೆ, ನನ್ಗೆ ಅಲ್ಲಿ ಹೋಗ್ಬೇಕನ್ಸತ್ತೆ ಅಂತ ನಾನಂತೆ. ಅದು ಹಿಂಗೆ ಸಂಗೀತದ ಹುಚ್ಚು, ಯಾರೋ ಹಾಡು ಕೇಳಿದ್ರೆ ಅದೇ ತರ ಹಾಡ್ಬೇಕು ನಾನು, ಈ ತರ ಹುಚ್ಚು ಬೆಳ್ಕೋತ ಬಂತು. ಈ ಸುಶ್ರಾವ್ಯ ಮೆಲೋಡೀಸ್ ಇಂದ ನನಗೆ ಅನಿಸ್ತು, ಈಗ ನಾವು ಯಾಕೆ ಒಂದು ಈ ಕಲೆಯಿಂದ ನಾನು ಹಾಡ್ಬೇಕಾದ್ರೆ ಕೆಲವರು ಹೇಳಿದ್ರು, ನಿಮ್ಮ ಧ್ವನಿ ತುಂಬಾ ಚೆನ್ನಾಗಿದೆ, ನೀವು ಯಾಕೆ ಹಾಡಬಾರ್ದು ಅಂತ ಹೇಳಿ. ಹಂಗೆ ಕೆಲವರು ಹಿಂಗೆ ಸಂಸ್ಥೆಯಲ್ಲಿ ಇರ್ಬೇಕಾದ್ರೆ, ಸರ್ ಒಂದು ಹಾಡು ಹಾಡಿ ಅಂತ ಹೇಳಿದ್ರು. ಇಲ್ಲ ಸರ್ ನಾನು ಹಾಡುಗಾರಲ್ಲ ಅಂತ ಹೇಳಿ. ಇಲ್ಲ ನೀವು ಹಾಡಿ ಪ್ರಯತ್ನ ಪಡಿ ಅಂತ ಹೇಳಿದ್ರು. ಒಂದು ಹಾಡು ಹಾಡಿದೆ, ಎಲ್ಲರೂ ಅಪ್ರಿಸಿಯೇಷನ್ ಕೊಟ್ರು. ಅಂದ್ರೆ ಅವ್ರು ಹೇಳಿದ್ರು, ಇಲ್ಲ ನಿಮ್ಮಲ್ಲಿ ಒಬ್ಬ ಕಲಾವಿದನಿದ್ದಾನೆ, ಒಬ್ಬ ಗಾಯಕನಿದ್ದಾನೆ, ನೀವು ಪ್ರಾಕ್ಟೀಸ್ ಮಾಡಿ ಸರ್,
ನಿಮಗೆ ಒಂದು ಆಮೇಲೆ ಪ್ರತಿ ಸಾರಿ ಪಂಡಿತ್ ವೆಂಕಟೇಶ್ ಕುಮಾರ್ ಸರ್ ಅವರು ನಾವು ಬಹಳ ಪ್ರೇರೇಪಣೆ ಕೊಡ್ತಾ ಇದ್ರು. ಅವರ ಗಾಯನ ಅಂದ್ರೆ ನನ್ಗೆಲ್ಲ ಮೈಯೆಲ್ಲ ರೋಮಾಂಚನ ಆಗೋದು. ಅವ್ರ ಹಾಡು ಕೇಳಿದ್ನೇಪ್ಪ ಅಂತ ಎಲ್ಲಾದ್ರೂ ಇರ್ಲಿ, ಧಾರವಾಡದಲ್ಲಿ ಇರ್ಲಿ, ಹುಬ್ಬಳ್ಳಿ ಇರ್ಲಿ, ಇಲ್ಲಿ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ನಮಗೆ ಇಂಡೈರೆಕ್ಟ್ಲಿ ನಮ್ಮ ಗುರುಗಳು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅವ್ರನ್ನ ಎಲ್ಲಿದ್ರು ಹೋಗಿ ನಮ್ಮ ಮನೆಯಲ್ಲೇ ಗುರುಗಳದ್ದು ಒಂದು ಫೋಟೋ ಹಾಕೊಂಡಿದ್ದೀನಿ. ಪಂಡಿತ್ ವೆಂಕಟೇಶ್ ಕುಮಾರ್ ಸರ್ ಇಂಡೈರೆಕ್ಟ್ಲಿ ನನಗೆ ಅವರು ಗುರುಗಳು ಅಂತ ಹೇಳಿದ್ರು ತಪ್ಪಾಗ್ಲಿ. ಏಕಲವ್ಯನ್ ತರ ಅವ್ರು ನಾನು ಪೂಜೆ ಮಾಡ್ತೀನಿ. ಹಿಂಗಾಗಿ ಸಂಗೀತ ಹಿಂಗೆ ನಮ್ಗೆ ಬೆಳ್ಕೊಂಡು ಬಂತದ್ದು. ಇಷ್ಟು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೀನಿ ಸರ್. ಸರ್, ಹೆಸರು ಕೇಳಿದ ತಕ್ಷಣನೇ ಏನೋ ಒಂದು ಹೊಸ ಥರ ಕಾಣ್ತಿದೆ. ಬದುಕು ಬೆಳಕು ಕಲಾ ಸಂಸ್ಥೆ. ಸರ್, ಈ ಬೆಳಕು ಕಲಾ ಸಂಸ್ಥೆ ಹುಟ್ಲಿಕ್ಕೆ ಏನು ಪ್ರೇರಣೆ ಆಗಿದ್ದು ಸರ್? ಪ್ರಮುಖ ಸರ್, ನಾನು ಒಂದು ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟೆ ಸರ್. ಒಂದು 8 ವರ್ಷದ ಹಿಂದೆ ಒಂದು ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟೆ. ನಾನು ಆ ಅನಾಥಾಶ್ರಮದಲ್ಲಿರುವಂತಹ ಆ ಮಕ್ಕಳನ್ನಾಗ್ಲಿ ವೃದ್ಧರನ್ನೆಲ್ಲ ನೋಡಿ ತುಂಬಾ ನೋವಾಯ್ತು ನನಗೆ. ಆಮೇಲೆ ಅವ್ರಿಗೆ ಎಂತೆಂಥ ಜನರು ಇದ್ದಾರೆ. ನಾನು ಬರೀ ಪಾಸಿಟಿವ್ ಆಗಿ ನೋಡಿದವನಷ್ಟೇ, ನೆಗೆಟಿವ್ ಥಿಂಗ್ಸ್ ಆಮೇಲೆ ಈ ತರ ಎಲ್ಲ ಕಷ್ಟಗಳನ್ನೆಲ್ಲ ನೋಡಿ ತುಂಬಾ ಕಡಿಮೆ. ಅಲ್ಲೋಗಿ ಅವರ ಕಥೆಗಳನ್ನು ಕೇಳಿದೆ. ಯಾಕೆ ನೀವು ಇಲ್ಲಿ ಬಂದಿದ್ದೀರಿ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ನನಗೆ ತುಂಬಾ ಆಸ್ತಿ ಇದೆ ನನ್ನ ಹತ್ರ, ಮಕ್ಕಳು ನನ್ನ ಆಸ್ತಿ ಹೆಸರೆಲ್ಲ ಬರ್ಸ್ಕೊಂಡು ನನ್ನನ್ನ ರೋಡಲ್ಲಿ ಬಿಟ್ಟೋಗಿದ್ದಾರೆ ಅಂತ ಒಬ್ರು ಹೇಳಿದ್ರು. ಮತ್ತೆ ಇನ್ನೊಬ್ಬ ಮಗು ಕೇಳಿದೆ, ಇಲ್ಲ ನನ್ನ ಕಾಲು ಊನವಾಗಿದೆ ಅದಕ್ಕೆ ನನಗೆ ಬಿಟ್ಟು ಹೋಗಿದ್ದಾರೆ ಅಂತಂದ್ರು. ಇಂಥವ್ರು ಇದ್ದಾರೆ ಇಲ್ಲಿ ಸಮಾಜದಲ್ಲಿ, ಈ ತರ ಜನರು ಇದ್ದಾರೆ, ಇಂಥ ತಂದೆ ತಾಯಿಗಳಿದ್ದಾರೆ, ಇಂಥ ಮಕ್ಕಳಿದ್ದಾರೆ, ಆಸ್ತಿಗೋಸ್ಕರ ಈ ತರ ಎಲ್ಲ ಮಾಡೋ ಜನ ಇದ್ದಾರೆ ಅಂತ ತುಂಬಾ ಬೇಜಾರಾಯ್ತು. ಬೇಜಾರಾಗಿ ನನಗೆ ನಾ ಇನ್ನೊಂದು ಸಂಸ್ಥೆಗಳ ಜೊತೆ ಟೈಅಪ್ ಇದ್ದೆ ಸರ್. ನಾನು ಆ ಸಂಸ್ಥೆಯಿಂದ ನನ್ನ ಸಹಾಯ, ನನ್ನಿಂದ ಏನಾಗುತ್ತೆ ಸಹಾಯ, ನನ್ನ ಸಂಗೀತ ಕ್ಷೇತ್ರದಿಂದ ಬಂದಂತಹ ಸಹಾಯಧನ ಏನು ಧನ ಇದೆ ಆ ಧನವನ್ನು ಇಂತಿಷ್ಟು ಹಣ ಅಂತೇಳಿ ಅವ್ರಿಗೆ ನಾನು ಕೊಡ್ತಾ ಇದ್ದೆ. ಅವಾಗ ಒಬ್ರು ನಮ್ಮ ಗುರುಗಳು, ಇಲ್ಲ ನಿಮ್ದೇ ಒಂದು ಸಂಸ್ಥೆ ಮಾಡ್ಕೊಳ್ಳಿ, ಸಂಸ್ಥೆ ಮಾಡಿ ಸಹಾಯ ಇಷ್ಟೆಲ್ಲ ಮಾಡ್ತೀರಿ, ನಾವೆಲ್ಲಿ ಪ್ರಚಾರ ಮಾಡ್ಕೊಳ್ಳಿಲ್ಲ ಸರ್. ನಮ್ದು ಉದ್ದೇಶ ಏನಂತಂದ್ರೆ ನಾವು ವಿಚಾರ ಪ್ರಿಯರಾಗಬೇಕು, ಪ್ರಚಾರ ಪ್ರಿಯರಾಗಬಾರ್ದು ಅನ್ನೋದು ಒಂದು ಉದ್ದೇಶ ಸರ್ ನಮ್ದು. ಹಿಂಗಾಗಿ ನಾವು ಪ್ರಚಾರ ಎಲ್ಲಿ ಮಾಡ್ಲಿಲ್ಲ. 8 ವರ್ಷದಿಂದನೂ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದೀವಿ ಅಂತಂದ್ರು ಎಲ್ಲಿ ನಾವು ಈಗ ಸ್ಟೇಟಸ್ ಹಾಕೋದಾಗ್ಲಿ ಹಂಗೆಲ್ಲ ಏನೂ ಮಾಡ್ಲಿಲ್ಲ. ನಾ ಹಂಗೆ ದುಡ್ಡು ಇವ್ರಿಗೆ ಬಡವರಿಗೆ ದುಡ್ಡು ಕೊಡೋದಾಗ್ಲಿ ಇದೆಲ್ಲ ಮಾಡ್ಕೊಂಡು ಎಲ್ಲ ಪ್ರೇರೇಪಣೆ ಇಂಥವ್ರೆಲ್ಲ ನೋಡಿ ಸಮಾಜದ. ಆಮೇಲೆ ದೂಡೋ ಗಾಡಿಯಲ್ಲಿ ಒಂದು 70-73 ವರ್ಷದ ಅಜ್ಜ ವಯೋವೃದ್ಧ ದುಡ್ಕೊಂಡು ಹೋಗ್ತಾ ಇದ್ದ ಸರ್. ಅಲ್ಲಿ ನಾನು ಮಾರ್ಕೆಟ್ ಇಂದ ಬರ್ತಾ ಇದ್ದೆ, ಬರ್ಬೇಕಾದ್ರೆ ಅವ್ರು ನೋಡಿದ, ಅಜ್ಜ ಏನ್ ಹಿಂಗ್ ಯಾಕೆ ದುಡ್ಕೊಂಡು ಹೊಂಟಿ ಅಂತ ಕೂಡ, ಇಲ್ಲಪ್ಪ ನನ್ಗೆ ಮಕ್ಳು ಯಾರು ನೋಡೋದಿಲ್ಲಪ್ಪ, ನನ್ನ ಮಕ್ಳು ಅದರ ಸಂಬಂಧ ನಾನು ಈ ಕೆಲಸ. ಅಲ್ಲ 73 ವರ್ಷ ಆತಲ್ಲ ಅಜ್ಜ, ನಾನು ಮನೆಯೊಳಗೆ ಕುಂತ ರೆಸ್ಟ್ ಮಾಡಿದ್ರೆ ನಾನು ಹೆಂಗಪ್ಪ ಅನ್ನ ಉಣ್ಣೋದು? ನನ್ಗೆ ಯಾರು ಅವಲಂಬಿತ ಯಾರ ಮೇಲೆ ಇಲ್ಲ, ದುಡಿಮೆ ನನ್ನ ಪರಿಶ್ರಮದಿಂದ ನಾನು ಉಣ್ಬೇಕು ಅಂತಂದು ಕೆಲವರು ಇಂತಿಂಥ ವ್ಯಕ್ತಿಗಳೆಲ್ಲ ನನಗೆಲ್ಲ ಪ್ರೇರೇಪಣೆ ಕೊಟ್ರು. ಹೌದು, ಯಾಕೆ ನಮ್ಮಿಂದ ಆದಂಥ ನೋಡಿ ಸರ್, ನಮ್ಗೆ ಒಂದು 20,000 ಒಂದು 30,000 ನಮ್ಮ ಸ್ಯಾಲ್ರಿ ಇದೆ, ಒಂದು ಇನ್ಕಮ್ ಸೋರ್ಸ್ ಆಫ್ ಇದೆ ಅಂತಂದ್ರೆ ಅದ್ರಲ್ಲಿ 3% 4% ಒಂದು ಸಮಾಜ ಸೇವೆ ಕೊಟ್ರೆ ಏನ್ ತಪ್ಪಾಗಿದೆ? ನಾವು ಒಳ್ಳೆ ಕೆಲಸಗಳು ಮಾಡಿದ್ರೆ ಅದನ್ನ ಮತ್ತೆ ನಮ್ಗೆ ರಿವರ್ಸ್ ಬರುತ್ತೆ. ಮತ್ತೆ ನಾಳೆ ಕಾಯಕ ಮಾಡಿ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಾಗೆ. ಈಗೇನಂತಂದ್ರೆ ಎಷ್ಟು ವರ್ಷಗಳಿಂದ ಈ ಸಮಾಜಮುಖಿ ಕೆಲಸಗಳೆಲ್ಲ ಮಾಡ್ಕೊಂಡು ಬಂದಿದ್ರಿ ಸರ್? ಸರ್ ಇದು 8 ವರ್ಷ ಆಯ್ತು ಸರ್ ನಾನು ಬದುಕು. ಸರ್ ಈ 8 ವರ್ಷ ಅಂತಂದ್ರೆ ನೀವು ಕೋವಿಡ್ ಅನ್ನು ಎದುರಿಸಿದಿರಿ ಸರ್. ಹೌದು ಸರ್, ಕೋವಿಡ್ ಸವಾಲುಗಳನ್ನು ಎದುರಿಸಿದ್ರಿ ಸರ್. ಸರ್, ಕೋವಿಡ್ ಟೈಮ್ಗಳಲ್ಲಿ ತಮಗಿದ್ದ ಸವಾಲುಗಳೇನು, ಆಮೇಲೆ ನಿಮ್ಮ ಸಮಾಜಮುಖಿ ಕೆಲಸಗಳು ಏನೇನೆಲ್ಲ ಮಾಡಿದಿರಿ ಸರ್ ಅವಾಗ? ಸರ್ ನಾನು ಕೋವಿಡ್ ಅಲ್ಲಿ ನಮ್ಗೆ ಆಕ್ಚುಲಿ ಅದು ಕಾನ್ಸೆಪ್ಟೇ ಗೊತ್ತಿಲ್ಲ ಸರ್. ಕೋವಿಡ್ ಈ ತರ ನಮ್ಮ ಭಾರತಕ್ಕೆ ಕೋವಿಡ್ ಬರುತ್ತೆ, ಈ ತರ ಎಲ್ಲ ಆಗತ್ತೆ ಅಂತ ಹೇಳಿ ನಮ್ಗೆ ಅದು ಗೊತ್ತೇ ಇಲ್ಲ ಸರ್. ಆಮೇಲೆ ನಾವೆಲ್ಲ ನೋಡಿ ಸರ್, ಕಲಾವಿದರಂದ್ರೆ ಕಲೆ ಮೇಲೆ ಬದುಕು ಕಟ್ಕೊಳ್ಳೋರು. ನಮಗೆ ತಿಂಗಳಿಗೆ 2 ಪ್ರೋಗ್ರಾಮ್ ಅಥವಾ 5 ಪ್ರೋಗ್ರಾಮ್ 6 ಪ್ರೋಗ್ರಾಮ್ ಅಂದ್ರೆ ನಮ್ಮ ಜೀವನ ನಡೆಯುತ್ತೆ. ಸಡನ್ ಆಗಿ ಕೋವಿಡ್ ಅಲ್ಲಿ ನೋಡಿ ಸರ್, ನನಗೆ ಒಂದು ಸ್ಟೇಷನರಿ ಶಾಪ್ ಇದೆ, ನಾನು ಹೆಂಗೋ ಐ ಕ್ಯಾನ್ ಮ್ಯಾನೇಜ್ ಮೈ ಸೆಲ್ಫ್. ಈಗ ಮೂಲತಃ ಈ ಕ್ಷೇತ್ರದಲ್ಲೇ ಸಂಗೀತ ಕ್ಷೇತ್ರದಲ್ಲೇ ಇರೋರು ಅವ್ರ ಜೀವನ ಮಾಡೋದು ತುಂಬಾ ಕಷ್ಟ ಆಯ್ತು. ಆಮೇಲೆ ನಮ್ಮ ಆತ್ಮೀಯ ಸ್ನೇಹಿತರು ಒಂದು 3-4 ಜನ ಅವ್ರು ಕಷ್ಟಪಡೋಣ ಹೇಳಿದ್ರು. ಮನೆಯಲ್ಲಿ ಒಂದು ಅಕ್ಕಿ ಚೀಲ ಸತ ಇಲ್ಲಂತ ಪರಿಸ್ಥಿತಿ ನಮ್ಮ ಕಲಾವಿದರದಾಯ್ತು. ತುಂಬಾ ನೋವಾಯ್ತು ಸರ್ ನನಗೆ. ಏನಣ್ಣ ಯಾಕೆ ಹಿಂಗೆ ಅಂತ. ಇಲ್ಲ, ಮತ್ತೆ ನನಗೆ ಸೋರ್ಸ್ ಇರೋದೇ ಅದೇ ಸೋರ್ಸ್ ಕಟ್ ಆಯ್ತು, ನಾವ್ ಏನ್ ಮಾಡೋದು ಅಂತ ಅಲ್ಲಿ ಕಿರಾಣಿ ಶಾಪ್ ಅಲ್ಲೆಲ್ಲ ಸಾಲ ಮಾಡೋದು ಅದೆಲ್ಲ ಹೋಗಿ ಕೇಳಿದೆ. ಅಂದ್ಗಳು, ಇಲ್ಲ ಸರ್ ಅವರು ಮತ್ತೆ ಇಷ್ಟು 3,000 ಕೊಡಬೇಕು 4,000 ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ನನ್ನ ಕಾನ್ಸೆಪ್ಟ್ ಏನು ಬಂತಂದ್ರೆ,
ಈ ರಂಗಭೂಮಿ ಕಲಾವಿದರಿಗೆ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ನಾವು ಗಾಯಕರಿಗೆ ನಾವು ಅವರಿಂದ ಪಡ್ಕೊಂಡಿದ್ದೀವಿ. ಹೌದು ಸರ್. ಅವ್ರಿಗೆ ನಾವು ಕೊಡ್ಬೇಕಲ್ಲ ಸರ್, ಅವ್ರ ಕಷ್ಟ ಇದ್ದಾಗ ನಾವು ಕೊಡ್ಬೇಕಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಬದುಕು ಬೆಳಕು ಕಲಾ ಮುಂಚೆನೆ ಒಂದು 5 ವರ್ಷದಿಂದನೇ ಅದು ಚಾಲ್ತಿಯಲ್ಲಿತ್ತು. ಇದನ್ನ ಇನ್ನೂ ಇನ್ನೂ ಬಹಳ ಇದನ್ನ ಮಾಡ್ಕೋಬೇಕು ಅಂತ ಹೇಳಿ ನಾನೇನ್ ಮಾಡಿದೆ, ಆ ಸಂಸ್ಥೆಯಿಂದ ಬದುಕು ಬೆಳಕು ಕಲಾ ಸಂಸ್ಥೆಯಿಂದ ಕಲಾವಿದರಿಗೆ ಒಂದು ಪ್ಲಾನ್ ಮಾಡಿದ್ವಿ ಸರ್. ನಾವು ನಮ್ಮ ಗುರುಗಳು ನಾನು ಒಂದು 5-6 ಜನ ಒಂದು ಟೀಮ್ ಮಾಡ್ಕೊಂಡ್ವಿ. ಟೀಮ್ ಮಾಡ್ಕೊಂಡ್ಬಿಟ್ಟು ಯಾರಿಗೆ ಎಷ್ಟು ಕೊಡ್ಬೇಕು, ನವನಗರದಲ್ಲಿ ಒಬ್ಬ ರಂಗಭೂಮಿ ಕಲಾವಿದರಿದ್ರು, ಅವ್ರಿಗೆ ಎಷ್ಟು ಕೊಡ್ಬೇಕು, ಅವ್ರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯೋ ಇಲ್ವೋ ಹಾಗೆ ಲಿಸ್ಟ್ ಮಾಡಿದ್ವಿ. ನಮ್ಮ ಕರೋಕೆ ಸಿಂಗರ್ಸ್ ಎಷ್ಟು ಜನ ಇದ್ದಾರೆ, ಅವ್ರಿಗೆ ಏನು ಕೊಡ್ಬೋದು ಅಂಥೇಳಿ ಎಲ್ಲ ಲಿಸ್ಟ್ ಮಾಡಿದ್ವಿ. ಆಮೇಲೆ ಅಮೌಂಟು ಒಂದು 30-35 ಸಾವಿರ ಅಮೌಂಟ್ ನಾವೆಲ್ಲ ಕೂಡಿಸಿದ್ವಿ ಅವರು ಸರ್. ಆಮೇಲೆ ಸ್ಪೆಷಲ್ ಪಾಸ್ ಇತ್ತು ಸರ್ ಅವಾಗ. ಕಾರಲ್ಲಿ ಅಂದ್ರೆ ಹಂಗೆ ಸುಮ್ಮನೆ ಹೋಗಂಗಿಲ್ಲ, ಕಾರಲ್ಲಿ ಪಾಸ್ ತಗೋಬೇಕು, ಪಾಸ್ ತಗೊಂಡು ಹೋಗ್ಬೇಕು. ಅದಕ್ಕೆ ನಮ್ಮ ಹರೀಶ್ ಬೊಮ್ಮನಹಳ್ಳಿ ಸರ್ ಅವರು ನಮ್ಗೆ ತುಂಬಾ ಸಾಥ್ ಕೊಟ್ಟಿದ್ದಾರೆ. ಅವ್ರಿಗೆ ಇಲ್ಲಿಂದಲೇ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹರೀಶ್ ಸರ್ ಹೇಳಿದ್ರು, ವೆಂಕಟೇಶ್ವರ ಹೆದರಕ್ಕೆ ಹೋಗ್ಬೇಡಿ, ನಾನು ಅದ್ರ ವ್ಯವಸ್ಥೆ ನಾನು ಮಾಡ್ತೇನೆ, ಮಾಡೋಣ ಅಂತ. ಸರ್ ಎಲ್ಲ ಪಾಸ್ ಎಲ್ಲ ತಗೊಂಡು ಬಂದ್ರು. ಅವ್ರದೇ ಕಾರ್ ತಗೊಂಡು ನವನಗರ ಇನ್ನು ಉಳಿದ ಬೇರೆ ಬೇರೆ ಎಲ್ಲ ಪ್ರದೇಶಕ್ಕೆ ಹೆಚ್ಚು ಕಡಿಮೆ ಒಂದು 15-20 ದಿನಗಳು ಓಡಾಡಿ ಮತ್ತೆ 35 ಸಾವಿರ ಅಲ್ಲದೆ ಮತ್ತೆ ಬೇರೆ ಸೋರ್ಸ್ಗಳಿಂದ ಎಲ್ಲ ಬೇರೆ ನಮ್ಮನ್ನು ಕಾರ್ಯ ಎಲ್ಲ ನೋಡಿ ಬೇರೆಯವರೆಲ್ಲ ನಮ್ಗೆ ದುಡ್ಡು ಕೊಟ್ಟರು. ಹೋಗಿ ಪ್ರತಿಯೊಬ್ಬರಿಗೂ 10 ಸಾವಿರ, 5 ಸಾವಿರ, 10 ಸಾವಿರ, ಆಮೇಲೆ ಅವರಿಗೆ ಊಟದ ಕಿಟ್ಟು ಹೀಗೆಲ್ಲ ಮನೆಗಳಿಗೆಲ್ಲ ಹೋಗಿ ಕೊಟ್ಟು ಬಂದಿದ್ವಿ. ಇವತ್ತು ಸರ್ ನೆನಪು ಮಾಡ್ಕೋತಾರೆ ಹೋದ್ರೆ, ಸರ್ ಇಂಥ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡಿದ್ರು. ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಸರ್, ಹೆಸರು ಬೇಡ ಸರ್, ಒಬ್ಬ ರಂಗಭೂಮಿ ಕಲಾವಿದೆ, ಬಹಳ ಒಂದು 65 ವರ್ಷದ ರಂಗಭೂಮಿ ಕಲಾವಿದೆಯವರು ನವನಗರದಲ್ಲಿದ್ದಾರೆ. ಅವ್ರ ಮನೆಗೆ ಹೋಗ್ಬೇಕಾದ್ರೆ ನನ್ನ ಪಾಕೆಟಲ್ಲಿ 10 ಸಾವಿರ ಕವರಲ್ಲಿ ಇಟ್ಟಿದ್ದೆ ಸರ್. ಸರ್ಗೆ ಹೇಳಿದೆ, ಸರ್ ಫಸ್ಟ್ ಮನೆಗೆ ಹೋದ್ವಿ. ಮನೆ ನೋಡಿದ್ಮೇಲೆ ದೊಡ್ಡ ಮನೆ ಇದೆ. ದೊಡ್ಡ ಮನೆಗೆ ಹೋದ್ಮೇಲೆ ನಾನಂದೆ, ಸರ್ ಇವರೆಲ್ಲ ವ್ಯವಸ್ಥಿತವಾಗಿದ್ದಾರೆ, ಇವರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಸರ್, ಬೇಡ ಅಂತ ನಾನು ಏನು ಮಾಡಿದೆ, ಫಸ್ಟ್ ಒಳಗೆ ಹೋದವನೇ ಮತ್ತೆ ಅವ್ರಿಗೆ ಸರ್ ಬಂದೆ ಅಂತ ಬಂದು 5 ಸಾವಿರ ತೆಗೆದೆ, ಅದನ್ನು ಪಾಕೆಟಲ್ಲಿ ಇಟ್ಟು ಮತ್ತೆ 5 ಸಾವಿರ ಕವರಲ್ಲಿ ಹಾಕಿ ಹೋಗಿ ಅವ್ರಿಗೆಲ್ಲ ಮಾತಾಡಿಸಿ, ಮೇಡಮ್ ಹೆಂಗೆಲ್ಲ ಇದೆ ಮೇಡಮ್ ಅಂತೇಳಿ. ಅವರು ಏನಂದ್ರು, ಆ್ಯಕ್ಚುಲಿ ಅದು ಅವ್ರ ಮನೆ ಅಲ್ಲ, ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಮನೆನೇ ಇವ್ರದ್ದು ಅಂತ ಅನ್ಕೊಂಡೆ. ಆಮೇಲೆ ಅಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಇಲ್ಲ ಸರ್ ನಾವು ಬಾಡಿಗೆಗೆ ಇಲ್ಲಿ ಇದ್ದೀವಿ, ಒಂದು 3 ತಿಂಗಳಿನಿಂದ ನಾವು ಬಾಡಿಗೆ ತುಂಬಿಲ್ಲ, ಕಲಾವಿದ್ರು ಅಂತ ಹೇಳಿ ನಮಗೆ ಸರ್ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಲಿಟ್ರಲಿ ಅವರು ನಮ್ಮನ್ನು ಹಿಡ್ಕೊಂಡು ಹತ್ರು, ಇಲ್ಲ ಈ ಥರ ಎಲ್ಲ ತುಂಬ ಪರಿಸ್ಥಿತಿ, ನಿಮ್ಗೆ ಯಾರು ಹೇಳಿದ್ರು ಗೊತ್ತಿಲ್ಲ, ನಮ್ದೆಲ್ಲ ಹಿಂಗಿದೆ ಅಂತ ಹೇಳಿ ತಂದ್ರು. ಆಮೇಲೆ ಮತ್ತೆ 1 ನಿಮಿಷ ಬಂದೆ ಅಂತ ಮತ್ತೆ ಹೊರಗಡೆ ಬಂದು ಮತ್ತೆ ಅದು 5 ಸಾವಿರ ಮತ್ತೆ ಪಾಕೆಟಲ್ಲಿ ಹಾಕಿ ಅವ್ರಿಗೆ 10 ಸಾವಿರ ಕೊಟ್ಟಿದ್ದೀನಿ. ನನ್ನ ಫೋಟೋ, ಇದು ಅತಿರೇಕ ಅಲ್ಲ, ನನ್ನ ಫೋಟೋ ಇನ್ನೂವರೆಗೂ ಅವ್ರ ಫ್ಯಾಮಿಲಿ ಆಲ್ಬಮ್ ಅಲ್ಲಿ ಅವ್ರ ಇದ್ರೊಳಗೆ ನಮ್ಮ ಹಾಕೊಂಡು ಯಾವಾಗ್ಲೂ ನನ್ನ ಅವ್ರು ಅಂತಾರೆ, ಅವ್ರ ಸೀನಿಯರ್, ಹೆಸರು ಬೇಡ, ಅವ್ರು ನಾವು ನಿಮ್ಮನ್ನು ಪೂಜೆ ಮಾಡ್ತೀವ್ರಿ, ಅಂತ ಟೈಮಲ್ಲಿ ಬಂದು ದೇವರ ರೂಪದಲ್ಲಿ ಬಂದು ನಮ್ಗೆ ಸಹಾಯ ಮಾಡಿದ್ರಿ ನೀವು, ನಾವು ನಿಮ್ಮನ್ನು ಯಾವಾಗ್ಲೂ ನಾವು ಒಟ್ಟಾರೆಯಾಗಿ ನಿಮ್ಗೆ ಪ್ರೇರಣೆ ಆಗ್ಲಿಕ್ಕೆ ಈ ಕೋವಿಡ್ ಟೈಮಲ್ಲಿ ಹಾಗೂ ರಂಗ ಕಲಾವಿದರಿಗೆ ಏನೋ ಸಹಾಯ ಮಾಡ್ಬೇಕಂತಿದ್ದೆ. ಈ ಕೋವಿಡ್ ಟೈಮಲ್ಲಿ ಅವ್ರ ಎದುರಂತ ಪರಿಸ್ಥಿತಿಗೆ ನೀವು ಕೋವಿಡ್ ಅಲ್ಲಿ ಜಾಸ್ತಿ ನನಗೆ ಪ್ರೇರೇಪಣೆ ಕೊಡ್ತು ಸರ್. ಅದೇ ನೀವು ಸರ್ಕಾರಿ ಶಾಲೆ ಹಾಗೂ ಕಾಲೇಜು ಮಕ್ಕಳಿಗೆ, ಇನ್ನಿತರ ಹಿಂದುಳಿದ ಮಕ್ಕಳಿಗೆಲ್ಲ ಸಹಾಯಸ್ಥಾನ ಇದು ಮಾಡಿದ್ದೀರಿ ಅಂತ, ಯಾವ ಅಂತರ ರೀತಿ ಈ ಸಹಾಯಸ್ಥ ಚಾಚಿದ್ದೀರಿ ಸರ್? ಸರ್ ನಾನು ಸರ್ಕಾರಿ ಶಾಲೆಯಿಂದ ಓದ್ದವನು. 1ನೇ ತರಗತಿಯಿಂದ ಅಪ್ ಟು ಮಾಸ್ಟರ್ ಡಿಗ್ರಿ ಮಾಡಿದ್ದು ಎಲ್ಲ ಸರ್ಕಾರಿ ಶಾಲೆಯಲ್ಲೇ ನಾನು ಕೆಲಸ ಮಾಡಿರೋದು, ಅಂದರೆ ಓದಿರೋದು. ಅದಕ್ಕೆ ನಾನು ಅಲ್ಲಿರುವಂತಹ ಸರ್ಕಾರಿ ಶಾಲೆ ಇರ್ತ ಬಡತನ ನಾನು ನೋಡ್ತಾ ಇದ್ದೆ ಸರ್. ಅಲ್ಲಿ ಎಷ್ಟು ಬಡತನ ಇರ್ತಿತ್ತು, ಮೂಲಭೂತ ಸೌಕರ್ಯಗಳು ಬಡವರಿಗೆ ದೊರಕ್ತಾ ಇರಲಿಲ್ಲ. ಅದಕ್ಕೆ ನಾನು ಯಾವಾಗ ಇದು ಸುಶ್ರಾವ್ಯ ಮೆಲೋಡಿಸ್ ತಂಡ ನಾವು ಸ್ಥಾಪನೆ ಮಾಡಿದ್ವಿ, ಅದರಿಂದ ನನಗೆ ಸ್ವಲ್ಪ ಏನು ಹಣ ಬರ್ತಾ ಇತ್ತು, ಮದುವೆಗೆ ಹೋಗಿ ಆರ್ಕೆಸ್ಟ್ರಾ ಎಲ್ಲ ಮಾಡ್ತಿದ್ವಿ, ನಿರೂಪಣೆಯಿಂದ ಸ್ವಲ್ಪ ದುಡ್ಡು ಬರ್ತಾ ಇತ್ತು. ಅದಕ್ಕೆ ನಾನೇನು ಮಾಡಿದೆ, ಒಂದು ಬದುಕು ಬೆಳಕು ಕಲಾ ಸಂಸ್ಥೆ ಅಂತ ಹೇಳಿ ಕಟ್ಟಿ ಪ್ರತಿ ವರ್ಷ 8ರಿಂದ 9 ಜನಕ್ಕೆ ಉಚಿತವಾಗಿ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ, ಹಿಂದುಳಿದ ಮಕ್ಕಳಿಗೆ ಉಚಿತವಾಗಿ ನಾನು 8ರಿಂದ 9 ಜನಕ್ಕೆ ಶಾಲಾ ಫೀಸನ್ನು ನಮ್ಮ ಸಂಸ್ಥೆಯಿಂದ ಭರಿಸ್ತಾ ಇದ್ದೀವಿ ಸರ್. ತಮ್ಮ ಸಮಾಜಮುಖಿ ಕೆಲಸಗಳನ್ನ ಅನೇಕರು ಗುರುತಿಸಿದ್ದಾರೆ ಸರ್. ತಮ್ಮ ಸಮಾಜಮುಖಿ ಕೆಲಸಗಳಿಗೆ ಯಾವೆಲ್ಲ ಬಿರುದುಗಳು ಇಲ್ಲಿ ತನಕ ಸಿಕ್ಕಿದೆ ಸರ್ ನಿಮಗೆ? ಅಂದ್ರೆ ಸಂಗೀತ ಕ್ಷೇತ್ರ ಮತ್ತು ಸಮಾಜ ಸೇವೆ ಎರಡಕ್ಕೂ ಸರ್ ನಮಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಸರ್ 2020ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಮತ್ತು ಮಧುರ ಸ್ವರ ಗಾಯಕ 2022ರಲ್ಲಿ, 2023ರಲ್ಲಿ ಬಸವ ಪ್ರಶಸ್ತಿ, ಮತ್ತೆ ಶ್ರದ್ಧಾ ಕರುನಾಡ ಶ್ರೀ ಪ್ರಶಸ್ತಿ ಬಂದಿದೆ.
ಹಾಗೆ 2024ರಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳ ಪ್ರಶಸ್ತಿ ಮತ್ತು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ ಹಾಗೂ ಗಾನಕೋತ್ಸವ ಕರ್ನಾಟಕ ಸೇವಾ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಮೊನ್ನೆ 2026ಕ್ಕೆ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ಸಹ ಸಿಕ್ಕಿದೆ ಸರ್. ಈಗ ಅನೇಕ ಸಂಘ ಸಂಸ್ಥೆಗಳಿಂದ ಅನೇಕ ಪ್ರಶಸ್ತಿಗಳು ನನಗೆ ದೊರಕಿದೆ. ನಮ್ಮ ಸಮಾಜ ಸೇವೆ ಮತ್ತು ನನ್ನ ಗಾಯನ ಎರಡೂ ಕ್ಷೇತ್ರದನ್ನು ಸಮಾನವಾಗಿ ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಸರ್. ಸರ್, ಕೊನೆಯದಾಗಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಈಗಿನ ಯುವ ಜನತೆಗೆ ಹಾಗೂ ನಾವು ಆರ್ಟಿಫಿಷಿಯಲ್ ಆಗಿ ಅಂತಂದ್ರೆ ಜನಕ್ಕೆ ತೋರಿಸ್ಕೊಳ್ಳಿ ಈ ವಾಟ್ಸಪ್ ಸ್ಟೇಟಸ್ಗೋಸ್ಕರ ಅಥವಾ ತಮ್ಮನ್ನು ತಾವು ಬಿಂಬಿಸ್ಕೋಸ್ಕರ ಏನು ಈ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಪೋರ್ಟ್ರೇ ಮಾಡ್ಕೊಂಡು ಬರ್ತಾ ಇದಾರಲ್ಲ, ಹಾಗೂ ಸಮಾಜಮುಖಿ ಕೆಲಸನ ಜೆನ್ಯೂನ್ ಆಗಿ ಮಾಡ್ಕೊಂಡು ಬರ್ಬೇಕು ಅನ್ಕೊಂಡಿರುವಂತ ಯುವ ಜನತೆಗೆ ಒಟ್ಟಾರೆಯಾಗಿ ಏನು ಸಂದೇಶ ಕೊಡ್ತೀವಿ ಸರ್? ಅದೇ ಸರ್, ಈಗ ಏನಾಗಿದೆ ಸರ್, ಒಂದು ಸಣ್ಣ ಕೆಲಸ ಮಾಡಿದ್ರೆ ಅದನ್ನ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕೊಂಡು ಮಾಡೋದು ಚಿಕ್ಕ ಕೆಲಸ ಇರುತ್ತೆ ಸರ್. ಅದನ್ನ ಸ್ಟೇಟಸ್ ಅಲ್ಲಿ ಹಾಕಿ ಹಂಗೆ ಚರ್ಚ್ತಾ ಇರ್ತಾರೆ. ಅದನ್ನ ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಪ್ರಚಾರ ಪ್ರಿಯರಾಗಬಾರ್ದು, ವಿಚಾರ ಪ್ರಿಯರಾಗಬೇಕು ಅನ್ನೋದು. ನಮ್ಮ ಕೆಲಸ ಪರಮಾತ್ಮನಿಗೆ ಗೊತ್ತಿರುತ್ತೆ. ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಪರಮಾತ್ಮ ನೋಡ್ತಾ ಇರ್ತಾನೆ. ಯಾರು ನೋಡದೇ ಇದ್ರೂ ಪರಮಾತ್ಮ ನೋಡ್ತಾ ಇರ್ತಾನೆ. ಅಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದ ಅವರು ಒಂದು ಅದ್ಭುತವಾದಂತ ಯುಕ್ತಿ ಹೇಳಿದ್ದಾರೆ. ಯುವಜನ ಇದ್ರೆ ನಮ್ಮ ರಾಷ್ಟ್ರ ಕಟ್ಟ ಯುವಜನ ಬೇಕು ಅಂತ. ನಮ್ಮ ಯುವಜನ ಇವತ್ತು ಎಲ್ಲಿಗೆ ಹೋಗ್ತಾ ಇದೆ? ನಾವು ಎಲ್ಲ ಹಿಂಗೆ ಚಟಕ್ಕೆ ಹೋದ್ರೆ, ಈ ತರ ಬಲಿಯಾಗ್ತಾ ಹೋದ್ರೆ ಜ್ಞಾನ ಸಂಪಾದನೆ ಮಾಡೋದು ಯಾವಾಗ? ಜ್ಞಾನದಿಂದ ನಾವು ಶಿಕ್ಷಣದ ಮೂಲಕ ಜ್ಞಾನದಿಂದ ಎತ್ತರ ಮಟ್ಟಕ್ಕೆ ನಾವು ಹೋಗ್ಬೋದು. ಅದಕ್ಕೆ ನಾ ಯುವಜನರಲ್ಲಿ ಹೇಳೋದೇನಪ್ಪ ಅಂತಂದ್ರೆ, ಜ್ಞಾನ ಸಂಪಾದನೆ ಮಾಡಿ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ. ಪುಸ್ತಕ ಅನ್ನೋದು ಇವತ್ತು ಏನಿಲ್ಲೇ ಇಲ್ಲ ಸರ್. ಪುಸ್ತಕ ಓದೋದಂತೂ ದೂರ ಉಳಿತು ಸರ್. ಎಲ್ಲ ಮೊಬೈಲ್ ಬಂದಿದೆ. 24 ಗಂಟೆಗಳು ಬರೀ ಮೊಬೈಲ್ ಅಲ್ಲಿ ರೀಲ್ಸ್ ನೋಡೋದು, ಬರೀ ಇದೇ ಕೆಲಸ ಮಾತ್ರ. ಜ್ಞಾನ ಸಂಪಾದನೆ ಮಾಡೋದಂತೂ ಕಿಂಚಿತ್ತು ಯುವ ಜನರು ಇಲ್ಲಿಲ್ಲ. ಕೆಲವರು ಇದ್ದಾರೆ ಸರ್, ಕೇವಲ ಬೆರಳಿಕೆಯಷ್ಟು ಜನ ಮಾತ್ರ ಇದ್ದಾರೆ. ಆ ಯುವ ಜನರು ಈಗಿನವರೆಲ್ಲ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು, ಜ್ಞಾನ ಸಂಪಾದನೆ ಮಾಡಬೇಕು. ನಮ್ಮ ಸಮಾಜಕ್ಕೆ ನಾವು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ನನ್ನ ಒಂದು ಇಚ್ಛೆ ಸರ್. ಯುವ ಜನರಿಗೆ ನನ್ನ ಒಂದು ಸಂದೇಶ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ತಮ್ಮ ಕಾಯಕದ ಮೂಲಕ ತಮ್ಮನ್ನು ತಾವು ಗುರುತಿಸ್ಕೊಳ್ಳಿ, ತಾವು ಪ್ರಚಾರ ಪ್ರಿಯರಾಗಬೇಡ್ರಿ, ವಿಚಾರ ಪ್ರಿಯರಾಗಿರಿ ಅಂತೇಳಿ ತಮ್ಮ ಒಂದು ಸಂದೇಶದ ಮೂಲಕ ಜನರಿಗೆ ಸೇವೆಯನ್ನು ಸಲ್ಲಿಸ ಬಂದಿರುವಂತಹ ವೆಂಕಟೇಶ್ ಭಂಡಾರಿ ಅವರ ಸುದೀರ್ಘವಾದ ಚರ್ಚೆ. ಇವರ ಸೇವೆ ಹೀಗೆ ಮುಂದುವರಿಲಿ ಅನ್ನೋದೇ ನಮ್ಮ ವಾಹಿನಿ ಉದ್ದೇಶ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.